ಅಂದ್ರೆ ಇದು ಕೇವಲ ರಾಜತಾಂತ್ರಿಕ ಗೆಲುವಲ್ಲ, ಇದು ಭಾರತದ ಪ್ರಜೆಗಳ ರಿವೆಂಜ್. ಹಾಗೆ ಕೇವಲ ಈತನೊಬ್ಬನ ಹಸ್ತಾಂತರ ಸಾಕಾಗೋದಿಲ್ಲ, ಹೆಡ್ಲಿ ಕೂಡ ಬಾಕಿ ಇದೆ ಅಂತ ಹೇಳಿ ಆ ಮಾತು ನಾವೆಲ್ಲರೂ ಒಪ್ಲೇಬೇಕಾದ್ದು. ಅದರಲ್ಲಿ ಏನು ಎರಡೇ ಮಾತಿಲ್ಲ. ಕಾರಣ ಏನು, ಇದು ಮಾಸ್ಟರ್ ಪ್ಲಾನ್ ನಲ್ಲಿ ರಾಣಾ ಒಂದು 50% ಇದ್ರೆ ಇನ್ 50% ಹೇಕಿ. ಬಿಕಾಸ್ ಇದಕ್ ಬೇಕಾದಂತ ಹಣ ಮತ್ತೆ ಮ್ಯಾಪ್ ಮತ್ತೆ ರೀತಿಯ ಒಂದು ವ್ಯವಸ್ಥೆ ಸುಮಾರು 2 ತಿಂಗಳು 3 ತಿಂಗಳು ಅವರು ಇಲ್ಲಿ 4 ಸಾರಿ ಭೇಟಿ ಮಾಡ್ತಾರೆ. 4 ಸಾರಿ ಭೇಟಿ ಮಾಡಿ ಪ್ಲಾನ್ ಮಾಡ್ತಾರೆ ಎಲ್ಲೆಲ್ಲಿಂದ ಯಾರು ಎಂಟ್ರಿ ಆಗ್ಬೇಕು, ಆಮೇಲೆ ಎಲ್ಲೆಲ್ಲಿ ಭಾರತದ ಗಡಿ ಅಥವಾ ಈ ತೀರ ಪ್ರದೇಶ ಸಮುದ್ರ ಪ್ರದೇಶದಲ್ಲಿ ಸ್ವಲ್ಪ ಸ್ಕೋಪ್ ಇದೆ ಅಂತಕ್ಕಂಥದ್ದು. ಸೊ ದೇರ್ ಎಂಟ್ರಿ ಪಾಯಿಂಟ್ ಇಸ್ ಬಾಂಬೆ ಅಂಡ್ ಆಲ್ಸೋ ಅಲ್ಲೇನೆ ಬಾಂಬೆನಲ್ಲಿ ಇದನ್ನ ಮಾಡಿದ್ರೆ ಬಹುಶಃ ಇಡೀ ದೇಶಕ್ಕೆ ಒಂದ್ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಂತ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಟೆರರಿಸ್ಟ್ ಆಗಿ ಹಫೀಜ್ ಸೈಯದ್ ಆಗ್ಲಿ ಲಷ್ಕರ್ ಎ ತೋಬಾ ಇವೆಲ್ಲ ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ಇವರು 231 ಬಾರಿ ಫೋನ್ ನಲ್ಲಿ ಮಾತಾಡಿರ್ತಕ್ಕಂಥದ್ದು ಫಸ್ಟ್. ಆ ಫೋನ್ ನಲ್ಲಿ ಮಾತಾಡ್ತಕ್ಕಂಥ ಉದ್ದೇಶ ಮತ್ತೆ 4-5 ಸಾರಿ ಭೇಟಿ ಕೊಡ್ತಕ್ಕಂಥದ್ದು, ಬಾಂಬೆನಲ್ಲಿ ರೆಕಗ್ನೈಸ್ ಅಂದ್ರೆ ಎಲ್ಲೆಲ್ಲೆಲ್ಲಿ ಹೋಗಿ ಏನೇನ್ ಮಾಡ್ಬೋದು ಅಂತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು. ಮತ್ ಜೊತೆಗೆ ಇವನು ಪಾಕಿಸ್ತಾನದ ಆರ್ಮಿಯಲ್ಲಿ ಡಾಕ್ಟರ್ ಆಗಿದ್ದ ಅಂದ್ರೆ ಅವನನ್ನು ಉದ್ದೇಶಪೂರ್ವಕವಾಗಿ ಒಬ್ಬ ಇಮಿಗ್ರೇಷನ್ ಆಫೀಸನ್ನು ಓಪನ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಕಾಣ್ಬೋದು ನಾವು. ಯಾಕಂದ್ರೆ ಈ ಡೇವಿಡ್ ಹೆಡ್ಲಿ ಇದಲ್ಲ, ಅವನ ಮೂಲಕ ಇವನು ಇಲ್ಲಿ ಬಂದು ಇವೆಲ್ಲವನ್ನೂ ಸಂಗ್ರಹಿಸಿ ಮತ್ತೆ ಅದನ್ನ ಪಾಕಿಸ್ತಾನಕ್ಕೆ ಅಥವಾ ಟೆರರಿಸ್ಟ್ ಗಳಿಗೆ, ಲಷ್ಕರ್ ತೊಯ್ಬೆಗೆ, ಹಫೀಜ್ಗೆ ಇವೆಲ್ಲ ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದೆಲ್ಲವನ್ನು ನಾವು ಊಹೆ ಮಾಡ್ಬೋದು. ಇದರಲ್ಲಿ ಏನು ಅತ್ಯಂತ ಒಂದು ಸೀಕ್ರೆಟ್ ಏನಿಲ್ಲ, ಇದನ್ನ ಓಪನ್ ಸೀಕ್ರೆಟ್. ಬಟ್ ಇವೆಲ್ಲವಕ್ಕೂ ಮೂಲ ಕಾರಣ ಡೇವಿಡ್ ಹೆಡ್ಲಿ ಅಂಡ್ ರಾಣಾ. ಸೊ ಈ ಇಬ್ಬರ ಸಂಚಿದೆಯಲ್ಲ, ಈ ಸಂಚನ್ನ ನಾವು ಬಯಲು ಮಾಡಿದ್ರೆ ಪಾಕಿಸ್ತಾನವನ್ನು ಹೊಣೆಗಾರ ಮಾಡ್ಬೋದು, ಮತ್ತೆ ಪಾಕಿಸ್ತಾನದ ಮೇಲೆ ಉಗ್ರ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಬ್ಲಿಕ್ ಒಪಿನಿಯನ್ ನಾವು ಸಂಗ್ರಹಿಸಬಹುದು. ಮತ್ತೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಈ ರೀತಿಯ ಒಂದು ಪರೋಕ್ಷವಾದ ವ್ಯವಸ್ಥೆಯಲ್ಲಿ ಇವರು ಭಯೋತ್ಪಾದಕರಿಗೆ ಆಶ್ರಯವನ್ನು ಕೊಡ್ತಾರೆ. ಕರಾಚಿಯಿಂದ ಇವರು ಬೋಟ್ ನಲ್ಲಿ ಬರ್ತಾರೆ, ಭಾರತಕ್ಕೆ ನುಗ್ತಾರೆ, ಭಾರತದ ಅಮಾಯಕ ಜನರನ್ನ ಕೊಲ್ತಾರೆ, ಮತ್ತೆ ಈ ಭಯೋತ್ಪಾದನೆಯ ಒಂದು ಭಯವನ್ನ ಹುಟ್ಟಿಸ್ತಾರೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಒಳ್ಳೆ ವಾಟ್ ಯು ಕ್ಯಾನ್ ಸೇ ಇಟ್ಸ್ ಎ ಮಾಸ್ಟರ್ ಪ್ಲಾನ್ ಇನ್ ಫ್ಯಾಂಟಾಸ್ಟಿಕ್ ಸ್ಕ್ರಿಪ್ಟ್. ಆ ಸ್ಕ್ರಿಪ್ಟ್ ಅನ್ನ ಭೇದಿಸಿ ಇವರು ಹೇಗೆ ಬಂದ್ರು ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಿದ್ರೆ ಬಹುಶಃ ಇವರಿಗೆ ಶಿಕ್ಷೆ ಆಗೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಏನಿಲ್ಲ. ಅವ್ರು ಹೇಳೋದು ನಾವು ಇಂಡೈರೆಕ್ಟ್ ಆಗಿ ನಮ್ಮನ್ನ ಮಾಡಿದ್ರೆ ನಮ್ಗೆ ಉಗ್ರವಾದ ಶಿಕ್ಷೆ ಆಗೋಲ್ಲ, ಇಲ್ಲ ಆಗುತ್ತೆ. ಯಾಕಂದ್ರೆ ಅಬೇಟರ್ ಈಸ್ ಈಕ್ವಲಿ ಕಲ್ಪಬಲ್ ಎವಿಡೆನ್ಸ್ ಅಂದ್ರೆ ಏನು, ಅವನು ಸಹ ಅದನ್ನ ಸಂಪೂರ್ಣವಾಗಿ ಭಾಗವಹಿಸ್ತಾನೆ. ಸೊ ಅದರಿಂದ ಈ ಒಂದು ಅಬೇಟರ್ ಮತ್ತೆ ಪರ್ಪೆಟ್ರೇಟರ್ ಯಾರು ಮಾಡ್ತಾರಲ್ಲ ಇವರಿಬ್ಬರ ಮಧ್ಯೆ ವ್ಯತ್ಯಾಸ ಏನಿರಲ್ಲ, ಒಂದೇ ಎವಿಡೆನ್ಸ್ ಅಷ್ಟೇ. ಫಸ್ಟ್ ಅಕ್ಯೂಸ್, ಸೆಕೆಂಡ್ ಅಕ್ಯೂಸ್, ಥರ್ಡ್ ಅಕ್ಯೂಸ್, ಈ ತರ. ಅದರಿಂದ ಸೊ ಈ ದೃಷ್ಟಿಯಲ್ಲಿ ನೋಡೋದಾದ್ರೆ ಇದೊಂದು ಒಳ್ಳೆ ಒಂದು ದೊಡ್ಡ ಒಂದು ಸಾಧನೆ, ಭಾರತದ ರಾಜತಾಂತ್ರಿಕ ವಿಕ್ಟರಿ. ಪಾಕಿಸ್ತಾನ ಇದನ್ನು ಅಲಗಲಿತಕ್ಕಂಥದ್ದು ಎಕ್ಸ್ಪೆಕ್ಟ್ ಮಾಡಿತ್ತು. ಮತ್ತೆ ಯಾವಕ್ಕೂ ನಾವು ಪಬ್ಲಿಕ್ ಒಪಿನಿಯನ್ ಅಲ್ಲಿ ಬಿಟ್ರೆ ಯಾರು ಕೇರ್ ಮಾಡೋದಿಲ್ಲ. ಕಾರಣ ನಮಗೆ ಬೇಕಾಗಿದ್ದಂಥದ್ದು ಇವನ್ನ. ಸೊ ಇಂದಾದ್ರೂ ನಾವು 16 ವರ್ಷ ರಾಣಾ ವಶ ಪಡೆಯಲಿಕ್ಕೆ ನಾವು ಯಾಕೆ ಪ್ರಯತ್ನ ಪಡ್ತಾ ಇದ್ದೀವಿ? ಹೆಡ್ಲಿಯನ್ನು ತರಬೇಕು ಅಂತಕ್ಕಂಥದ್ದಾನೆ ಇರೋದು. ಅವ್ನು ತರಬೇಕಲ್ಲ, ನಾವು ಹೆಡ್ಲಿ ತರಬೇಕಾದ್ರೆ ಇದನ್ನ ನಾವು ಪ್ರೂವ್ ಮಾಡಬೇಕು. ಮತ್ತೆ ಅಮೆರಿಕಕ್ಕೆ ಟ್ರಂಪ್ ರವರಿಗೆ ಮೋದಿರವರ ಮೂಲಕ ಅಥವಾ ನಮ್ಮ ಅಜಿತ್ ದವಲ್ ರವರ ಒಂದು ನೆಗೋಸಿಯೇಷನ್ ಮೂಲಕ ಅಲ್ಲಿಯ ಇಂಟೆಲಿಜೆನ್ಸ್ ಅಥವಾ ಅಲ್ಲಿರ್ತಕ್ಕಂಥ ಪೊಲೀಸ್ ಸೆಕ್ಯೂರಿಟಿ ಅವರಿಗೆ ಕನ್ವಿನ್ಸ್ ಮಾಡಿ ಅವನನ್ನು ಸಹ ಪಡಿಲಿಕ್ಕೆ ಸಾಧ್ಯ. ಜೈಲ್ ಶಿಕ್ಷೆ ಆಗಿದೆ ಅಂದ ತಕ್ಷಣ ಅವನು ಬೇರೆ ಅಪರಾಧಗಳನ್ನು ಮಾಡಿಲ್ಲ ಅಂತ ಅಲ್ಲ. ಆ ಎವಿಡೆನ್ಸ್ ಅನ್ನ ಕೊಟ್ರೆ ಅವನನ್ನು ಕರೆತರ್ಬೋದು. ಇಬ್ಬರನ್ನು ಒಟ್ಟಿಗೆ ಮಾಡಿದ್ರೆ ಒಂದು ರೀತಿಯಲ್ಲಿ ನಮ್ಗೆ ಒಂದು ಫುಲ್ ಪಿಕ್ಚರ್ ಸಿಗುತ್ತೆ. ಇಲ್ಲಾಂದ್ರೆ ಈ ದೇಶಕ್ಕೆ ಮುಂದೆ ಗಂಡಾಂತರ ಇದೆ. ಇಟ್ ಇಸ್ ನಾಟ್ ದಿ ಎಂಡ್ ಆಫ್ ಟೆರರಿಸಂ ಒಂದು ರೀತಿಯಲ್ಲಿ ಅವ್ಯಾಹತವಾಗಿ ಭಾರತದ ವಿರುದ್ಧ ಇರತಕ್ಕಂಥ ಶಕ್ತಿಗಳು ಮಾಡ್ತಕ್ಕಂಥದ್ದು. ಈಗ ನಮ್ಮ ಬಾಂಗ್ಲಾದೇಶ ಸಂಸ್ಥೆ ವೆಲ್ವಿಷರ್ ಅಂತ ತಿಳ್ಕೊಂಡ್ರೆ ಅದನ್ನ ನಮ್ಮ ವಿರುದ್ಧ ಇದೆ. ಅಲ್ಲಿ ನಡೀತಕ್ಕಂಥ ಸನ್ನಿವೇಶಗಳು ನೋಡಿದ್ರೆ ನಾವು ಭಾರತದ ನೆರೆಹೊರೆಯಲ್ಲಿ ಯಾವ ರಾಷ್ಟ್ರವನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಸಮಗ್ರವಾದ ಒಂದು ಟೋಟಲ್ ಸೆಕ್ಯೂರಿಟಿ ಪರ್ಸೆಪ್ಷನ್ ನಿಂದ ನಮಗೆ ಇದೊಂದು ರೀತಿಯಲ್ಲಿ ಒಂದು ಒಳ್ಳೆ ಅವಕಾಶ. ಈ ಒಂದು ಇನ್ವೆಸ್ಟಿಗೇಷನ್ ಮೂಲಕ ಇವೆಲ್ಲವೂ ಸಾಬೀತಾದ್ರೆ ನಮಗೆ ಒಂದು ಪಕ್ಕಾ ಎವಿಡೆನ್ಸ್ ಇರುತ್ತೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಾದ್ರೂ ಅಕಸ್ಮಾತ್ ಕೇಳಿದ್ರೆ ಅದಕ್ಕೂ ಕೊಡಬಹುದು. ಮತ್ತೆ ಪಬ್ಲಿಕ್ ಒಪಿನಿಯನ್ ಸಾರ್ವಜನಿಕವಾಗಿ ನಮ್ಮ ವಿದೇಶಾಂಗ ಮಂತ್ರಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೇಕ ರಾಷ್ಟ್ರಗಳಿಗೆ ಇದನ್ನು ತಿಳಿಸ್ತಕ್ಕಂಥದ್ದನ್ನ ಮಾಡಬಹುದು. ಇವೆಲ್ಲವನ್ನು ಮಾಡಿದಾಗ ಈ ರೀತಿಯ ಒಂದು ಅಂತಾರಾಷ್ಟ್ರೀಯ ಪಿತೂರಿ ಭಯೋತ್ಪಾದನೆ ಅಂತಕ್ಕಂಥ ಸ್ವಲ್ಪ ಕಡಿಮೆ ಆಗುತ್ತೆ.
ಯಾಕಂದ್ರೆ ಭಯೋತ್ಪಾದನೆ ಅಂತಕ್ಕಂಥ ಮಾಡ್ತಕ್ಕಂಥ ಇರ್ತಾರೆ. ಮತ್ತೆ ಪಾಕಿಸ್ತಾನ ಮತ್ತು ಭಾರತದ ಸ್ನೇಹ ಸಂಬಂಧ ಅಷ್ಟರ ಮಟ್ಟಿಗಿಲ್ಲ. ಅದರಿಂದ ಇಟ್ಸ್ ಅ ಪರ್ಮನೆಂಟ್ ಪ್ರಾಬ್ಲಮ್. ಆ ಪರ್ಮನೆಂಟ್ ಪ್ರಾಬ್ಲಮ್ಗೆ ಈ ಭಯೋತ್ಪಾದನೆ ಕಾರಣ. ಸೊ ಇದನ್ನ ಇಟ್ ಶುಡ್ ಬಿ ನಿಪ್ಡ್ ಇನ್ ದಿ ಬಟ್ ಅದಕ್ಕಿಂತ ಇಟ್ ಶುಡ್ ಬಿ ಟೋಟಲಿ ಎರಾಡಿಕೇಟೆಡ್. ಸಂಪೂರ್ಣವಾಗಿ ಅದನ್ನ ನಾವು ನಾಶ ಮಾಡಬೇಕು, ಅಥವಾ ಅದಕ್ಕೆ ಅಂತ್ಯ ಮಾಡಬೇಕು. ಅಂತ್ಯ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ಆರಂಭ. ಇಟ್ಸ್ ಎ ಗುಡ್ ಬಿಗಿನಿಂಗ್ ಫಾರ್ ಎ ಬಿಗ್ ಎಂಡ್. ಆ ದೃಷ್ಟಿಯಲ್ಲಿ ನಾನು ರೈಟ್ ಸರ್. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಗಮನಿಸೋಣ. ಇರಾನ್ ಜೊತೆ ಸಂಬಂಧವನ್ನ ಪಾಕಿಸ್ತಾನ ನಿರಾಕರಿಸಿದೆ. ಭಾರತಕ್ಕೆ ಉಗ್ರನ ಹಸ್ತಾಂತರ ಬೆನ್ನಲ್ಲೇ ಪಾಕಿಸ್ತಾನದ ವರಸೆ ಬದಲಾಗಿದೆ. ಜಾಗತಿಕ ಮುಖಭಂಗದಿಂದಾಗಿ ತಪ್ಪಿಸಿಕೊಳ್ಳೋಕೆ ಪಾಕ್ ಪರದಾಡ್ತಾ ಇದೆ. ತಾವು ರಾಣಾ ಕೆನಡಾ ಪ್ರಜೆ, ಪಾಕಿಸ್ತಾನದವನಲ್ಲ. ಪಾಕಿಸ್ತಾನದ ದಾಖಲೆಗಳಿಗೆ ಆತ ಅರ್ಜಿ ಸಲ್ಲಿಸಲೇ ಇಲ್ಲ. 2 ದಶಕಗಳಿಂದ ಆತ ದಾಖಲೆ ನವೀಕರಣವೇ ಆಗಿಲ್ಲ. ಹೀಗಾಗಿ ಆತನಿಗೂ ಪಾಕಿಸ್ತಾನಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆ ಪಾಕಿಸ್ತಾನ. ಮತ್ತೊಂದು ಕಡೆ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎನ್ಐಎ ಕೇಂದ್ರ ಕಚೇರಿ ದೆಹಲಿ ಹಾಗೆ ಪಾಲಂ ಏರ್ಪೋರ್ಟ್ ಬಳಿಯಿಂದಲೂ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ನೇರ ಪ್ರಸಾರದ ದೃಶ್ಯ. ಬಿಗಿ ಭದ್ರತೆಯೊಂದಿಗೆ ರಾಣಾನನ್ನ ಕರೆದುಕೊಂಡು ಬರುವ ಸಲುವಾಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರೋದು. ಆದ್ರೆ ತಾಂತ್ರಿಕ ದೋಷ ಇರೋ ಕಾರಣಕ್ಕಾಗಿ ಆತನ ವಿಮಾನದ ಲ್ಯಾಂಡಿಂಗ್ಗೆ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಂಜೆ ನಂತರದಲ್ಲೇ ಆತನ ಲ್ಯಾಂಡಿಂಗ್ ಅದಾದ ನಂತರದ ಪ್ರಕ್ರಿಯೆ ಆಗಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ. ಭದ್ರತಾ ವ್ಯವಸ್ಥೆಯನ್ನಂತೂ ಬೆಳಗಿನಿಂದಲೇ ಕಟ್ಟುನಿಟ್ಟಿನಿಂದ ಮಾಡಿಕೊಳ್ಳಲಾಗಿರೋದು. ಅದರ ನೇರ ಪ್ರಸಾರದ ದೃಶ್ಯವನ್ನ ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಉಗ್ರ ರಾಣಾನನ್ನ ಕರೆದುಕೊಂಡು ಬರ್ತಾ ಇರುವ ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಗಿರುವ ಕಾರಣಕ್ಕೆ ಈತನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬ ಆಗಿದೆ. ಹೀಗಾಗಿ ಮಿಕ್ಕ ಪ್ರಕ್ರಿಯೆಗಳು ಕೂಡ ಈತನ ಬಂಧನ ಇರಬಹುದು, ಅಥವಾ ಎನ್ಐಎ ಕೋರ್ಟ್ನಲ್ಲಿ ಈತನನ್ನ ಹಾಜರುಪಡಿಸೋದಿರಬಹುದು, ಅಥವಾ ತಿಹಾರ್ ಜೈಲಿಗೆ ಈತನನ್ನ ಅಟ್ಟೋ ಪ್ರಕ್ರಿಯೆ ಇರಬಹುದು. ಎಲ್ಲವೂ ಕೂಡ ಕೊಂಚ ವಿಳಂಬವಾಗೋ ಸಹಜ ಸಾಧ್ಯತೆ. ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿ ಗಮನಿಸ್ತಾ ಇದ್ದೀರಿ ಕ್ಷಣ ಕ್ಷಣದ ಅಪ್ಡೇಟ್. ರಾಣಾ ಭಾರತಕ್ಕೆ ಹಸ್ತಾಂತರ ಆಗ್ತಾ ಇರುವ ಈ ಪ್ರಕ್ರಿಯೆಯ ಬಗ್ಗೆ ನೀವು ಗಮನಿಸ್ತಾ ಇದ್ದೀರಿ. ರಾಣಾ ಹಸ್ತಾಂತರವನ್ನ ಮುಖ್ಯವಾಗಿ ಸ್ವಾಗತಿಸಿದ ಇಸ್ರೇಲ್ ಉಗ್ರರ ವಿರುದ್ಧ ಕ್ರಮಕ್ಕೆ ಭಾರತ ಮುಂದಾಗಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ಭಾರತ ಸರ್ಕಾರದ ನಿರಂತರ ಪ್ರಯತ್ನಕ್ಕೆ ಇಸ್ರೇಲ್ ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸಿದೆ. ಇಸ್ರೇಲ್ ರಾಯಭಾರಿಯಿಂದ ಅಧಿಕೃತ ಹೇಳಿಕೆ ಕೂಡ ಇದೇ ನಿಟ್ಟಿನಲ್ಲಿ ಬಿಡುಗಡೆಯಾಗಿದೆ. ಮುಂಬೈ ದಾಳಿಯಲ್ಲಿ ಇಸ್ರೇಲ್ನ 4 ಪ್ರಜೆಗಳು ಕೂಡ ಮೃತಪಟ್ಟಿದ್ದು. ರಾಣಾ ಭಾರತಕ್ಕೆ ಹಸ್ತಾಂತರ ಆಗ್ತಿರೋದು ಜಾಗತಿಕ ಮಟ್ಟದಲ್ಲಿ ಶ್ಲಾಘನೆಗೆ ಪಾತ್ರವಾಗ್ತಾ ಇದೆ.